ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿರಿ. ಈ ವೆಹಿಕಲ್ಗೆ ಇವತ್ತು ಗೇರ್ ಬಾಕ್ಸ್ ಓರ್ಲಿಂಗ್ ಮಾಡಿದ್ವಿ. ಏಕೆಂದರೆ ಇದಕ್ಕೆ ಗೇರ್ ಬಾಕ್ಸ್ ಸೌಂಡ್ ಇತ್ತು. ಇದು ನೋಡಿಲ್ಲಿ 4th ಗೇರು, ಮೇನ್ ಶಾಫ್ಟು, ಕೌಂಟರ್ ಶಾಫ್ಟು ಎರಡರಲ್ಲೂ ಗೇರ್ ನೋಡಿ 4th ಗೇರ್ ಡ್ಯಾಮೇಜ್ ಆಗಿದೆ. ನೋಡಿಲ್ಲಿ ಮೇನ್ ಶಾಫ್ಟಿಂದಿದು, ಕೌಂಟರ್ ಶಾಫ್ಟು ಎರಡರಲ್ಲೂ ಗೇರ್ ಡ್ಯಾಮೇಜ್ ಆಗಿದೆ. ಆ ಕಾರಣ ನಾವು ಗೇರ್ ಬಾಕ್ಸ್ ಉಚ್ಚಿ ಓರ್ಲಿಂಗ್ ಮಾಡಿದ್ವಿ. ನೋಡಿ ಹೇಗೆ ಡ್ಯಾಮೇಜ್ ಆಗಿದೆ ನೋಡಿ. ಇದರಲ್ಲಿ ಸ್ವಲ್ಪ ಆಯಿಲ್ ಕಡಿಮೆ ಇತ್ತು, ಆಮೇಲೆ ವೈಶರ್ ಎಲ್ಲ ಬಿಚ್ಚಿದ್ವು. ಹೀಗಾಗಿ ನೋಡಿ, ಇದು ಪೈಲಟ್ ಬೇರಿಂಗು ಕೂಡ ಡ್ಯಾಮೇಜ್ ಆಗಿದೆ. ಇದು ನೋಡಿ ಫ್ರೆಂಡ್ಸ್, ರೋಲರ್ ಎಲ್ಲ ಡ್ಯಾಮೇಜ್ ಆಗಿದೆ. ಇದು ವೈಶರ್ ನೋಡಿ, ಇದು ವೈಶರ್ ನೋಡಿ ಎಲ್ಲ ಪ್ರೆಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಗೇರ್ 4th ಗೇರ್ ಶಾಫ್ಟಿಂದೆಲ್ಲ ನೋಡಿ. ಇವು ಥ್ರಸ್ಟ್ ಬೇರಿಂಗು ಶಾಫ್ಟು ನೋಡಿ, ರಿಲೀಸ್ ಬೇರಿಂಗು, ಫೋರ್ಕು. ಇದು ಹಳೇದು ನೋಡಿ, ಇದು ತೆಗೆದಿದ್ದು ನೋಡಿ ಫ್ರೆಂಡ್ಸ್. ಹೀಗೆ ಎಲ್ಲ ವೆಹಿಕಲ್ಸ್ದು ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ ಫ್ರೆಂಡ್ಸ್ ನಾವು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಮಗೂ ಬೆಳೆಸಿ. ಈ ವೆಹಿಕಲ್ ಬಂದು 3019 ಮಾಡಲು ಐಸರ್ದು. ಅದರದ್ದು ಇದು ಗೇರ್ ಬಾಕ್ಸ್ ಓರ್ಲಿಂಗ್ ಮಾಡ್ತಿರೋದು ನಾವು. ನೋಡಿ ಫ್ರೆಂಡ್ಸ್, ಇದು ಓರ್ಲಿಂಗ್ ಮಾಡ್ತಿದ್ದೀವಿ. ಎಲ್ಲ ರೇಲ್ ಹಾಕ್ತಿದ್ದಾರೆ ನೋಡಿ. ಇದು ಫೋರ್ಕ್ ರೇಲು, ಸಿಂಕ್ರನೈಸರ್ ಇದು. ಇದಕ್ಕೆಲ್ಲ ರೇಲ್ ಹಾಕ್ತಿದ್ದಾರೆ ನೋಡಿ, ಶಿಫ್ಟಿಂಗ್ ರೇಲು ನೋಡಿ ಫ್ರೆಂಡ್ಸ್. ಎಲ್ಲ ಸ್ಪೆಷಲ್ ಇದ್ದಾರೆ ನಮ್ಮ ಕಡೆ. ಮೆಕ್ಯಾನಿಕ್ಸ್ ಎಲ್ಲ ಟ್ರೈನ್ಡ್ ಇದ್ದಾರೆ, ಕೆಲಸ ಚಲೋ ಮಾಡ್ತಾರಲ್ಲ ನೋಡಿ. ಈಗ ಹಂಡೆ ಹಾಕೊಂತಿದ್ದಾರೆ, ಅಣ್ಣ ಬಾಂಡ್ ಹಚ್ತಿದ್ದಾರೆ. ಅದಕ್ಕೆ ಸುತ್ತಲೂ ಅಣ್ಣ ಬಾಂಡ್ ಹಚ್ಕೊಂಡು ಹಂಡೆ ಹಾಕೋಬೇಕೀಗ ನೋಡಿ. ಹಂಡೆ ತಂಬರಪ್ಪ. ಅಣ್ಣ ಬಾಂಡ್ ಹಚ್ಕೊತಿದ್ದಾರೆ. ಇನ್ನು ಹಂಡಿ ಇದೆ ನೋಡ್ರಿ, ಇಲ್ಲಿ ಬಾಜು ಇದೆ ಹಂಡಿ. ಇದರದ್ದು ಹಂಡೆ ಹಾಕಬೇಕು. ಅಣ್ಣ ಬಾಂಡ್ ಹಚ್ಚೆಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಹಚ್ಕೊಂಡು ಸೌರಿ ಹಂಡಿನ ಫಿಟ್ ಮಾಡಬೇಕು. ಇದು ಫಸ್ಟ್ ರಿವರ್ಸ್, ಫಸ್ಟ್ ಸೆಕೆಂಡ್, ಥರ್ಡ್, 4th, 5th, 6th, ಈಗ 7th, ಇದು ನೋಡಿ ಫ್ರೆಂಡ್ಸ್. ಹಂಡಿನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಹಂಡೆ ಹಾಕೊತಿದ್ದೀವಿ ನಾವು ನೋಡಿ ಫ್ರೆಂಡ್ಸ್. ಕೆಳಗೆಲ್ಲ ನೀಟಾಗಿ ಸರ್ಫೇಸ್ ಎಲ್ಲ ಕುಂದಿರ್ಬೇಕದು. ಹಂಡೆ ಹಾಕುವಾಗ ಕೈ ಎಲ್ಲ ಒಳಗೆ ಹಾಕಕ್ಕೆ ಹೊಡೋದು, ಹೊರಗೆ ಇರ್ಬೇಕು ಎಲ್ಲರದ್ದು ಕೈ. ಯಾಕಂದ್ರೆ ಕೈ ಸಿಕ್ಕೊಂಬಿಡ್ತಾವೆ. ಗೇರ್ ಇರ್ತಾವೆ, ಶಾರ್ಪ್ ಇರ್ತಾವೆ, ವೆರಿ ಶಾರ್ಪ್ ಇರ್ತಾವೆ, ಎಲ್ಲ ಕೈ ಕೊರೆದು ಬಿಡ್ತಾವೆ. ಆಮೇಲೆ ರಕ್ತ ಬರೋ ಚಾನ್ಸ್ ಇರ್ತೈತಿ, ಕೈ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದು ಕುಂದ್ರಂತಿಲ್ಲ, ಭಾಳ ಗುದ್ದಾಡಿ ಕುಂದ್ರಿಸಿದ್ವಿ ನಾವು ನೋಡಿ. ನೋಡಿ ಈಗ ಮೇಲೆ ಥ್ರಸ್ಟ್ ಬೇರಿಂಗ್ ಹೊಡಿತಿದ್ದೀವಿ. ಇದಕ್ಕಂತೂ ಭಾಳ ಟೈಮ್ ಹಿಡಿತೈತೆ. ಥ್ರಸ್ಟ್ ಬೇರಿಂಗ್ ಕುಂದ್ರ ಅಂತಿದ್ದೆಲ್ಲ ಶಾಫ್ಟಿಗೆ ಒಳಗೆ ಹಿಡ್ಕೊಳಂತಿತ್ತದ. ಅದಕ್ಕೆಲ್ಲ ಭಾಳ ಟ್ರೈ ಮಾಡಿ ನಮ್ಮ ಹೆಡ್ ಮೆಕ್ಯಾನಿಕ್ ಎಲ್ಲ ಭಾಳ ಕಷ್ಟಪಟ್ಟು ಕೂರಿಸಿದ್ರೆ ಅದನ್ನು ಸ್ವಲ್ಪ ತಲೆ ಓಡಿಸಿ ನೋಡಿ. ಥ್ರಸ್ಟ್ ಬೇರಿಂಗ್ ಎಲ್ಲ ಕುಂದಿಸಿದ್ವಿ. ಮುಂದಿಂದ ಮೇನ್ ಶಾಫ್ಟಿಂದ ಒಂದು ಕವರ್ ಹಾಕೋಬೇಕೀಗ ನೋಡಿ ಫ್ರೆಂಡ್ಸ್. ಮೇನ್ ಶಾಫ್ಟಿಗೆ ನೋಡ್ರಿ ನಮ್ದು ಜುನೇದ್ ಹೆಂಗೆ ಹಾಕ್ತಿದ್ದಾನೆ. ಜುನೇದ್ ಅಂತ ಅವನ ಹೆಸರು.
ಅವ್ನು ನೋಡ್ರಿ ಅವನು ನನ್ನ ಬಂದು ಹಚ್ತಿದ್ದಾನೆ ಅವನು ಡಿಸೈನ್ ಮಾಡಿ ಹಚ್ತಿದ್ದಾನೆ ನನ್ನ ಬಂಡ ಕಲಾಕಾರ ಅದನ್ರಿ ಅವನು ನೋಡ್ರಿ ಕವರ್ ಹಾಕ್ಕೊಂಡ್ವಿ ನಾವು ಮೇನ್ ಶಾಫ್ಟಿಂದ ಬೋಲ್ಟ್ ಟೈಟ್ ಮಾಡಂತಾರೆ ನಮ್ಮ ಮೆಕ್ಯಾನಿಕ್ ಟೆಕ್ನಿಷಿಯನು ಮಂಜೂರು ಆಟಿ ಮನೆ ಅಂತ ಅಂದವ್ರು ಮಾಡಿದವ್ರು ಒಳ್ಳೆ ಕೆಲಸಗಾರ ಹೆಂಗೆ ಕೆಲಸ ಹೇಳಿದ್ರು ಇಲ್ಲ ಅನ್ನೋದಲ್ಲ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇದು ನಮ್ದು ರಿಲೀಸ್ ಬೇರಿಂಗ್ದು ಎಲ್ಲಿದೆ ಆ ಕಡೆ ಈ ಕಡೆ ಒಂದೊಂದು ಬರ್ತಾವೆ ಇಲ್ಲ ಇಲ್ಲಿ ರಿಲೀಸ್ ಬೇರಿಂಗ್ ಹಾಕೋಬೇಕು ರಿಲೀಸ್ ಬೇರಿಂಗ್ ಹಾಕೊಂತೇವೆ ನೋಡ್ರಿ ರಿಲೀಸ್ ಬೇರಿಂಗ್ ಲಾಕ್ ನೋಡ್ರಿ ಇದು ರಿಲೀಸ್ ಬೇರಿಂಗ್ ಲಾಕ್ ಹಾಕ್ತಿದ್ದಾರೆ ಅದನ್ನು ರಿಲೀಸ್ ಬೇರಿಂಗ್ ಲಾಕ್ ಹಾಕಿಲ್ಲ ಅಂದ್ರೆ ಅದು ವರ್ಕೇ ಆಗೋಲ್ಲ ಹೊರಗೆ ಬಂದುಬಿಡುತ್ತೆ ಅದು ಕಿತ್ಕೊಂಡ್ರೆ ರಿಲೀಸ್ ಬೇರಿಂಗ್ ನಮ್ಮ ಕ್ಲಚ್ ಆಪ್ರೇಟ್ ಆಗೋದು ಇದ್ರ ಮೇಲೆ ನೋಡಿ ಫ್ರೆಂಡ್ಸ್ ನಾವು ಹೆಂಗೆ ಕ್ಲಚ್ ಪೆಡಲ್ ಪ್ರೆಸ್ ಮಾಡ್ತೀವಲ್ಲ ಇದು ರಿಲೀಸ್ ಬೇರಿಂಗ್ ಮುಂದೆ ಬಂದು ನಾವು ಕ್ಲಚ್ ಪೆಡಲ್ಗೆ ಪ್ರೆಸ್ ಮಾಡ್ತೈತಿ ಪ್ರೆಷರ್ ಪ್ಲೇಟಿಗೆ ಕ್ಲಚ್ ಅದು ಒಳಗೆ ಪ್ರೆಸ್ ಮಾಡ್ಕೊತೈತಿ ಆಮೇಲೆ ನಾವು ಗೇರ್ ಹಾಕ್ಲಿಕ್ಕೆ ಈಸಿ ಆಕೈತಿ ಆಮೇಲೆ ಗೇರ್ ಎಂಗೇಜ್ ಡಿಸ್ಎಂಗೇಜ್ ಮಾಡ್ಕೋಬೋದು ನಾವು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಅದು ಲಾಕ್ ಹಾಕ್ತಿದ್ದಾರೆ ನಮ್ಮ ಮಂಜು ಅವರು ನೋಡಿ ವರ್ಕ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಎಂಥ ಚಂದ ಅಲ್ವಾ ಇದು ವರ್ಕ್ ಮಾಡೋದು ನೋಡಿ ಎಲ್ಲ ಗ್ರೀಸ್ ಹಾಕ್ತಿದ್ದಾರೆ ಸ್ಮೂತಾಗಿ ಬರಲಿ ಅಂತಂದು ನೋಡಿ ಫ್ರೆಂಡ್ಸ್ ಎಲ್ಲ ವರ್ಕರ್ಸ್ ಎಲ್ಲ ಟ್ರೈನ್ಡ್ ಇದ್ದಾರೆ ನಮ್ಮ ಕಡೆ ನೀವು ಒಂದು ಟೈಮ್ ಬಂದು ವಿಸಿಟ್ ಮಾಡಿರಿ ಕೆಲಸ ಚಲೋ ಮಾಡಿಕೊಡೋಣ ನಾವು ಎಲ್ಲ ಹೆಲ್ಪ್ ಮಾಡೋಣ ಕೆಲಸ ಎಲ್ಲ ಚಲೋ ಮಾಡಿಕೊಡ್ತೀವಿ ಡಿಸ್ಕೌಂಟ್ ಒಳಗೆ ಇರ್ತೈತಿ ನೋಡಿ ಇದು ಗೇರ್ ಹಾಕೋದು ಇದು ರಿವರ್ಸ್ ಈಗ ಫಸ್ಟ್ ಹಾಕೋದು ರಿವರ್ಸ್ ಇದು ರಿವರ್ಸ್ ಹಾಕಿದ ನಮ್ಮ ಹುಡುಗ ಹಾಕೋದು ಫಸ್ಟ್ ನ್ಯೂಟ್ರಲ್ ಆಯ್ತು ನೋಡ್ರಿ ಈಗ ನ್ಯೂಟ್ರಲ್ ಆದ್ರೆ ಫ್ರೀ ಆಗ್ಬೇಕು ಗೇರ್ ಎಂಗೇಜ್ ಆದ್ರೆ ಅದು ಹಿಡ್ಕೋಬೇಕು ಈಗ ನೋಡ್ರಿ ಸೆಕೆಂಡ್ ಥರ್ಡ್ ಇದು ಸೆಕೆಂಡ್ ಗೇರ್ ಇದು ಥರ್ಡ್ ಗೇರ್ ಇದು ಥರ್ಡ್ ಹಾಕ್ಯಾರ ನೋಡಿ ಈಗ ನಮ್ಮ ಸಾದಿಕ್ ಮಿಸ್ತ್ರಿ ಅವ್ರು ಮಾಡ್ತಿದ್ದಾರೆ ಇದನ್ನು ಸಾದಿಕ್ ಅವ್ರು ಗೇರ್ ಹಾಕ್ತಿದ್ದಾರೆ ಫೋರ್ತ್ ಹಾಕಿದ್ರು ನೋಡ್ರಿ ಫಿಫ್ತ್ ಗೇರ್ ಸಿಕ್ಸ್ತ್ ಇದು ಮುಗೀತು ಓಕೆ ಫ್ರೆಂಡ್ಸ್ ಎಲ್ಲ ಗೇರ್ ಎಂಗೇಜ್ ಆಗ್ತಿದ್ದಾವೆ ನೋಡಿ ಹೀಗೆ ನಮ್ದು ಆಪ್ರೇಟ್ ಆಗೋದು ಅದು ಗೇರ್ ಬಾಕ್ಸ್ ಎಂಗೇಜು ಡಿಸ್ಎಂಗೇಜ್ ಹೀಗೆ ಆಗೋದು ಈಗ ನೋಡಿ ನಮ್ಮ ಗೇರ್ ಬಾಕ್ಸ್ ಎಲ್ಲ ರೆಡಿ ಆಯ್ತು ನಮ್ಮದು ಗೇರ್ ಲಾರಿ ಒಳಗೆ ಹಾಕ್ತಿದ್ದೇವೆ ಈಗ ಗೇರ್ ಜಾಕು ನೀವೇನಂತೀರ ನಿಮ್ಮ ಭಾಷೆಯಲ್ಲಿ ನೋಡಿ ಗೇರ್ ಜಾಕ್ ಒಳಗೆ ಅದನ್ನ ಇಡ್ತಿದ್ದೀವಿ ಈಗ ಇವಾಗ ಫಿಟ್ ಮಾಡ್ಬೇಕೀಗ ಗಾಡಿಗೆ ಫಿಟ್ ಮಾಡಿ ಎಲ್ಲ ಟ್ರಯಲ್ ನೋಡಿ ಆಮೇಲೆ ಬಿಡೋಣ ಗಾಡಿನ ನೋಡಿ ಫ್ರೆಂಡ್ಸ್ ಹೇಗೆ ಇಡ್ತಿದ್ದಾರೆ ನೋಡಿ ಇದೇ ಪ್ರೊಸೆಸ್ಸಲ್ಲಿ ಇಡಬೇಕಿಲ್ಲ ಗೇರ್ ಬಾಕ್ಸ್ನ ಅಂದರೆ ಈಸಿಯಾಗಿ ಕುಂದಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿಟ್ರಿ ಇವರು ಆಟ ಆಡ್ದಂಗೆ ಮಾಡ್ತಾರೆ ನೋಡ್ರಿ ಅವ್ರು ಗೇರ್ ಬಾಕ್ಸ್ ಜೊತೆ ಹಾಂ ಕೈಯೇನು ಗೊಂಬೆಗೈತೆ ಗೇರ್ ಬಾಕ್ಸ್ ಅನ್ನೋದು ನೋಡ್ರಿ ಇದಕ್ಕೆ ಆಯಿಲ್ ಚೇಂಜ್ ಮಾಡ್ಕೊಂಡು ನಾವು ಆಯಿಲ್ ಹೊಸದು ಹಾಕ್ಕೊಂಡ್ವಿ ಅಲ್ಲಿ ಒಳಗೆ ಫಿಟ್ ಮಾಡಿದ ಮ್ಯಾಗ ಆಯಿಲ್ ಹೊಸದು ಹಾಕ್ಕೊಂತೇವೆ ಅದಕ್ಕೆ ನೋಡ್ರಿ ಈಗ ತೊಗೊಂಡೋಗ್ತಾರೆ ಈಗ ಒಳಗೆ ಹೋಗ್ಬೇಕದ ನೋಡ್ರಿ ಒಳಗೆ ತೊಗೊಂಡೋದ್ರೆ
ಫಿಟ್ ಮಾಡೋ ಅಂತಾರೆ ನೋಡ್ರಿ. ಈಗ ಎಲ್ಲ ಕ್ಲಚ್ ಪ್ಲೇಟು ಪ್ರೆಷರ್ ಪ್ಲೇಟ್ ಎಲ್ಲ ಫಿಟ್ ಆಗೈತಿ ನೋಡ್ರಿ. ಇಲ್ಲೇ ನೋಡ್ರಿ, ಇದೆಲ್ಲ ವಾರಂಟಿ ಒಳಗೆ ಮಾಡಿಕೊಟ್ಟೇವೆ ನಾವು. ನಿಮ್ಮದು ಯಾವ್ದಾರು ವೆಹಿಕಲ್ ಇದ್ದರೆ ಸರ್ ಬನ್ನಿ ನಮ್ಮದು ಶೋರೂಮ್ಗೆ ಮಾಡಿಕೊಡೋಣ. ಒಳ್ಳೆ ಮಿನಿಮಮ್ ರೇಟಲ್ಲಿ, ಮಿನಿಮಮ್ ಪ್ರೈಸಲ್ಲಿ ನಿಮ್ಮದು ಒಳ್ಳೆ ಕೆಲಸ ಮಾಡಿಕೊಡೋಣ. ವಾರಂಟಿ ಯಾವುದೇ ಇರಲಿ. ರೆಡಿ ಆಯ್ತು ನೋಡಿರಿ ವೆಹಿಕಲ್. ಟ್ರಯಲ್ ಹೋಗಿ ಬಂದ್ವಿ ನಾವು. ನೋಡಿ ಫ್ರೆಂಡ್ಸ್, ಇದೇ ವೆಹಿಕಲ್ ಅದು. ಟ್ರಯಲ್ ಹೋಗಿ ಬಂದ್ವಿ, ಎಲ್ಲ ವೆಹಿಕಲ್ ರೆಡಿ ಆಗೈತಿ ನೋಡಿ ಫ್ರೆಂಡ್ಸ್. ಇದೇ ವೆಹಿಕಲ್ ನೋಡಿ, ಅದು ಎಲ್ಲ ಓಕೆ ಇತ್ತಂದ್ರೆ ಡ್ರೈವರ್ ಭಾಳ ಖುಷಿಯಾಗಿ ಹೋದ್ರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರು. ಓಕೆ ಫ್ರೆಂಡ್ಸ್, ಮತ್ತು ಇಂಥ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಒಳ್ಳೆ ಇನ್ಫಾರ್ಮೇಷನ್ ಜೊತೆ, ಮತ್ತು ಒಳ್ಳೆ ವೆಹಿಕಲ್ ಜೊತೆ. ಓಕೆ ಫ್ರೆಂಡ್ಸ್, ಬಾಯ್.